ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೆಳವಣಿಗೆ. 50 ಶಾಸಕರ ಪಕ್ಷಾಂತರ ಫಿಕ್ಸ್. 50ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ತೆಕ್ಕೆಗೆ ಬೀಳ್ತಾರ. ಜನರ ಏನು ಮುದ್ರೆ ಇದು, ಜನಾದೇಶವನ್ನು ನಾವು ಪಾಲಿಸ್ತೀವಿ ಅಂತ 50 ಶಾಸಕರ ಪಕ್ಷಾಂತರ ನಡೆಯತ್ತ. ಇದು ಭಾರತ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುತ್ತಾ ಅನ್ನೋ ಮಟ್ಟಿಗೆ ಸದ್ದು ಮಾಡ್ತಿದೆ. ಈಗ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೇಜರ್ ಅಪೋಸಿಷನ್ ಪಾರ್ಟಿ ಇದೊಂದು. ಭಾರತದಲ್ಲಿ ನರೇಂದ್ರ ಮೋದಿ ಅವರಿಗೆ, ಮೋದಿ ಸರ್ಕಾರಕ್ಕೆ, ಬಿಜೆಪಿಗೆ ಸೆಡ್ಡು ಹೊಡಿತಾ ಇರುವಂಥ ದೊಡ್ಡ ಮಟ್ಟದಲ್ಲಿ ಶಕ್ತಿ ಹೊಂದಿರುವಂಥ ಒಂದು ಪಕ್ಷ. ಈಗಿನ ಚುನಾವಣೆ, ಪಂಚರಾಜ್ಯ ಚುನಾವಣೆ ಮೊನ್ನೆ ಅಷ್ಟೇ ಆಯ್ತಲ್ಲ, ರಿಸಲ್ಟ್ ಬಂತಲ್ಲ, ಅದರಲ್ಲಿ ಊಹೆ ಮಾಡದಂಥ ಒಂದು ಸೋಲನ್ನು ಅನುಭವಿಸ್ತು. ಈ ಸೋಲಿನ ಬಳಿಕ ಭಯಂಕರವಾದ ಒಂದು ಡೆವಲಪ್ಮೆಂಟ್ನ ಸುಳಿವು ನಿನ್ನೆ ಸಿಕ್ಕಿರೋದೀಗ. ಮೇಜರ್ ಸೆಟ್ ಬ್ಯಾಕ್ ಆಗ್ತಾ ಇದೆ. MLAಗಳು ಸಿಡಿದೆದ್ದಿದ್ದಾರೆ. ಒಬ್ರಲ್ಲ ಇಬ್ರಲ್ಲ 50 ಜನ MLAಗಳು ಕೈ ಕೊಡ್ತಾರ. ಅದರಲ್ಲೂ ಪ್ರಮುಖ 3 ಲೀಡರ್ಸು, ಈ ಪಕ್ಷದ ಪ್ರಮುಖ 3 ನಾಯಕರು ಈಗ ಒಟ್ಟಿಗೆ ಪಕ್ಷದ ನಾಯಕತ್ವದ ವಿರುದ್ಧ ಸಿಡಿದಿದ್ದಾರೆ. ಬೇರೆ ಯಾವುದೂ ಅಲ್ಲ, TMC ಮಮತಾ ಬ್ಯಾನರ್ಜಿ. ನಿನ್ನೆ ಒಂದು ಸುದ್ದಿ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಎಕ್ಸ್ಕ್ಲೂಸಿವ್ ಆಗಿ. 8 ಜನ ರಾಜ್ಯಸಭಾ MPಗಳು, TMC MPಗಳು ಬಿಜೆಪಿ ಸೇರ್ಪಡೆ ಆಗ್ತಾರೆ ಜೂನ್ ಮೊದಲ ವಾರದಲ್ಲಿ ಅನ್ನೋ ಬ್ರೇಕಿಂಗ್ ನ್ಯೂಸು ಸದ್ದು ಮಾಡ್ತಿದೆ. ಈಗ ನ್ಯಾಷನಲ್ ಸುದ್ದಿ ವಾಹಿನಿಗಳಲ್ಲಿ ಎಲ್ಲ ಕಡೆ ರಿಪೋರ್ಟ್ ಆಗ್ತಿದೆ. 8 ಜನ ರಾಜ್ಯಸಭಾ MPಗಳ ಬಗ್ಗೆ TMC ಇಲ್ಲ, ಅವರು ಸೇರಲ್ಲ ಅಂತ ಹೇಳ್ತಿದೆ. ಬಟ್ ಒಳಗಿಂದೊಳಗೆ ಮಾತುಕತೆಗಳಾಗ್ತಿರೋ ಬಗ್ಗೆ ಸುದ್ದಿ ಬಂತು. ಅದು ಒಂದು ಕಡೆ. 8 ಜನ MPಗಳಲ್ಲ. ಇನ್ಫ್ಯಾಕ್ಟ್ ಹೇಗೆ ರಾಘವ್ ಚಡ್ಡಾ ಅವರು ಶಾಕ್ ಕೊಟ್ರಲ್ಲ, ಪಕ್ಷವೇ ಇಬ್ಬಾಗ ಆಗತ್ತೆ ಅನ್ನೋ ತನಕ ಆಮ್ ಆದ್ಮಿಗೆ ಶಾಕ್ ಕೊಟ್ರಲ್ಲ, ಅದಕ್ಕಿಂತ ಒಂದು ಮೇಜರ್ ಆಪರೇಷನ್ನು. 50 MLAಗಳು ಗೆದ್ದಿರೋದು 80 ಜನ TMCಯಿಂದ ಈ ಸಲ. ಯಾಕೆ ಬಂತು ಈ ವಿಷಯ? 50 ಜನ MLAಗಳು ಹಾಗಾದ್ರೆ ಸಿಟ್ ಮಾಡ್ಕೊಂಡಿದ್ದಾರೆ, ಕೈ ಕೊಡ್ತಾ ಇದ್ದಾರೆ, ಮಮತಾ ಬ್ಯಾನರ್ಜಿಯಿಂದ ದೂರ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗಿರೋದು ಹೇಗೆ ನೋಡಿ. ಕುನಾಲ್ ಘೋಷ್ ಮತ್ತೆ ರಿತುಬ್ರತ ಬ್ಯಾನರ್ಜಿ, ಹಾಗೆ ಸಂದೀಪನ್ ಸಾಹಾ, ಇವರು 3 ಜನ ಸೇರ್ಕೊಂಡೀಗ. ಇವರು 3 ಜನ ಬಿಗ್ ಲೀಡರ್ಸು TMCಯಲ್ಲಿ. ಇವರು 3 ಜನ ಪಕ್ಷದ ನಾಯಕತ್ವ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿಯ ಅತ್ಯಾಪ್ತ ರೈಟ್ ಹ್ಯಾಂಡ್ ಜಹಂಗೀರ್ ಖಾನ್ ಮೊನ್ನೆ ಎಲೆಕ್ಷನ್ಗೆ ಸ್ಪರ್ಧಿಸಲ್ಲ ಅಂತ ಏಕಾಏಕಿ ನಾಮಪತ್ರ ವಾಪಸ್ ತಗೊಂಡ್ಬಿಟ್ರು. TMCಗೆ ಅರಗಿಸ್ಕೊಳ್ಳೋಕೆ ಆಗಲಿಲ್ಲ. ಮರು ಮತದಾನ ನಡಿಬೇಕಿತ್ತು, ಫಾಲ್ತಲ್ಲಿ ನಡೀತಲ್ಲ, ಅಲ್ಲಿ ಕಂಟೆಸ್ಟೇ ಮಾಡಲಿಲ್ಲ. ಬಿಜೆಪಿಗೆ ದಾರಿ ಕ್ಲಿಯರ್ ಮಾಡಿಕೊಟ್ಬಿಟ್ರು. ಸುವೇಂದು ಅಧಿಕಾರಿ ಒಳ್ಳೆ ಪ್ಯಾಕೇಜ್ ಕೊಡ್ತಿದ್ದಾರೆ, ಡೆವಲಪ್ಮೆಂಟ್ ಮಾಡ್ತಿರುವಾಗ ನಾನು ಯಾಕೆ ತಡಿಲಿ ಅಂತ TMC ಅತ್ಯಂತ ಸ್ಟ್ರಾಂಗ್, ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡಿದ್ದಂಥ ಕ್ಯಾಂಡಿಡೇಟ್ ಬೇರೆ ವಿತ್ಡ್ರಾ ಮಾಡಿದ್ದು ನೋಡಿದ್ವಲ್ಲ. ಇದ್ರ ಬೆನ್ನಲ್ಲೇ ನೋಡಿ, ಈಗ ಒಬ್ರಲ್ಲ ಇಬ್ರಲ್ಲ 3 ಪ್ರಮುಖ ನಾಯಕರು ತಿರುಗಿ ಬಿದ್ದು ಬಿಟ್ಟಿದ್ದಾರೆ, ಒಂದು ಟೀಮ್ ಮಾಡ್ತಿದ್ದಾರೆ. ಕುನಾಲ್ ಘೋಷ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನೇ ಇಲ್ಲ ಪಾರ್ಟಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ನಾಯಕರು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗಾಗಿ ಈಗ 50 ಶಾಸಕರು TMCಯ ಮೊಟ್ಟ ಮೊದಲ ಪ್ರೊಟೆಸ್ಟ್ಗೆ ಗೈರಾಗಿಬಿಟ್ಟಿದ್ದಾರೆ. ಇದು ತುಂಬ ಪ್ರತಿಷ್ಠೆ ಅಂತ ತಗೊಂಡಿತ್ತು ಮಮತಾ ಬ್ಯಾನರ್ಜಿ ಆ್ಯಂಡ್ ಟೀಮ್, ಅಂದರೆ TMC. ಈ ಬುಲ್ಡೋಸರ್ ವಿರುದ್ಧ, ಮುಸಲ್ಮಾನರ ವಿರುದ್ಧ ಸುವೇಂದು ಅಧಿಕಾರಿ ಏನು ಆ್ಯಕ್ಷನ್ ತಗೊಳ್ತಿದ್ದಾರೆ, ಬುಲ್ಡೋಸರ್ ಆ್ಯಕ್ಷನ್ನು, ಹಾಗೆ ಎಲ್ಲ ಕಡೆ ಪೋಸ್ಟ್ ಪೋಲ್ ವೈಲೆನ್ಸ್ ಮಾಡಿದೆ ಬಿಜೆಪಿ, ನಮ್ಮವ್ರನ್ನೆಲ್ಲ ಹೊಡೆದು ಹಾಕಿದ್ದಾರೆ ಅಂತ ಒಂದು ದೊಡ್ಡ ಹೋರಾಟ ಮಾಡಿ ದೇಶದ ಗಮನ ಸೆಳೆಯೋದಕ್ಕೆ ನೋಡಿದ್ರು. ಅಂಬೇಡ್ಕರ್ ಪ್ರತಿಮೆ ಹತ್ರ ಕೂತು ಇಡೀ ದಿನ ದೊಡ್ಡ ಮಟ್ಟದ ಹೋರಾಟ ಮಾಡೋದು, ದೇಶ ವಿದೇಶಗಳ ಗಮನ ಸೆಳಿಬೇಕು ಅಂತ ಪ್ರೊಟೆಸ್ಟು. TMCದು ಭರ್ಜರಿ ಪ್ಲಾನ್ ಆಗಿತ್ತು. ಆದರೆ 31 ಜನ MLAಗಳು ಬರ್ತಾರೆ. ಆಮೇಲೆ 3 ಜನ ಕಾಲ್ ಮಾಡಿ ಸಂಪರ್ಕ ಮಾಡಿ 3 ಜನರನ್ನು ಮಾತ್ರ ಕರೆಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಒಟ್ಟು 34 ಜನ MLAಗಳು ಮಾತ್ರ ಈ ಪ್ರೊಟೆಸ್ಟಲ್ಲಿ ಇದ್ರು. ಸೊ ಹೆಚ್ಚು ಕಮ್ಮಿ ಈ 3 ಜನನೂ ಕೂಡ ಅರ್ಧ ಮನಸ್ಸಲ್ಲಿ ಬಂದವರು ಅನ್ನೋದು ಗೊತ್ತಾಗಿದೆ. 50 ಜನ ಶಾಸಕರು TMCಯಿಂದ ದೂರ ಆಗ್ತಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ. 50 ಜನ ಅಂದರೆ ಗೆದ್ದಿರೋದ್ರ ಬಹುಪಾಲು ಕೈ ಕೊಡೋ ಥರ, ಅಲ್ಲಿರೋರು ಬರೀ 30. ಹೋಗೋ ಮನಸ್ಥಿತಿಯಲ್ಲಿರೋರು ಮಮತಾ ಅಥವಾ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ತಿರುಗಿ ಬಿದ್ದಿರೋರು 50. ಹಾಗಾಗಿ ಪಕ್ಷಾಂತರ ಅನ್ನೋ ವಿಷಯನೇ ಬರಲ್ಲ ಇಲ್ಲಿ. ಆ ರೀತಿ ಏನಾದ್ರು ನಡೆದದ್ದೇ ಹೌದಾದರೆ ಪಕ್ಷಾಂತರ ವಿಷಯವೇ ಬರಲ್ಲ. 2/3 ಅಲ್ಲ, ಇಲ್ಲಿ ದೊಡ್ಡ ಪಾಲು ಕಂಪ್ಲೀಟಾಗಿ ಇವರದ್ದೇ TMC ಅಂತ ಇವರಿಗೆ ಚಿಹ್ನೆ ಸಿಕ್ಬಿಡುತ್ತೆ ಬೇಕಿದ್ರೆ ಇನ್ನೊಂದು ಪಕ್ಷ ಮಾಡೋದಾದರೆ ಅವರು.
ಪಕ್ಷವಾಗಿ ಉಳ್ಕೊಳ್ಳೋದಕ್ಕೆ ಇಷ್ಟಪಟ್ರೆ, ಅಥವಾ BJP ಜೊತೆ ಮರ್ಜ್ ಆಗ್ತಾರಾ, ಪಕ್ಷ ಒಡಿತಾರಾ, ಏನು ಬೇಕಾದರೂ ಆಗಬಹುದು. BJPಗೆ ಹೋಗೋದ್ರಿಂದ ಅವ್ರಿಗೆ ಲಾಭನ, ಅಥವಾ ಇನ್ನೊಂದು ಪ್ರತ್ಯೇಕ ಪಕ್ಷವಾಗಿ ಅಲ್ಲಿ ಎಸ್ಟಾಬ್ಲಿಷ್ ಆದರೆ ಅದರಿಂದ ಲಾಭವ, ಯಾವುದು ಬೇಕಾದರೂ ಗಮನಿಸಬಹುದು. ಹೆಂಗಾಗತ್ತೆ ರಾಜಕೀಯದಲ್ಲಿ ಅನ್ನೋದನ್ನು ನೋಡಬೇಕು. ವೆಸ್ಟ್ ಬೆಂಗಾಲ್ ಪಾಲಿಟಿಕ್ಸಲ್ಲಿ ಒಟ್ಟಿನಲ್ಲಿ ಬಹಳ ದೊಡ್ಡ ಆಘಾತಕಾರಿ ಬೆಳವಣಿಗೆ ಆಗ್ತಿದೆ. ಸೀನಿಯರ್ ಲೀಡರ್ಸ್ ಈಗ ಡೈರೆಕ್ಟ್ ಚಾಲೆಂಜ್ ಮಾಡಿದ್ದಾರೆ, ಮುಖದ ಮೇಲೆ TMCಗೆ ಚಾಲೆಂಜ್ ಮಾಡ್ತಿರೋದ್ರಿಂದ TMC ಎನಿ ಟೈಮ್ ಸ್ಪ್ಲಿಟ್ ಆಗಬಹುದು ಅನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಈಗ ಎರಡು ಕಡೆಗೆ ಆಘಾತ ಎದುರಾಗಿದೆ ಮಮತಾ ಬ್ಯಾನರ್ಜಿಗೆ. ಇದು ಒಂದೇ ಅಲ್ಲ, ಒಂದು ಕಾಲಿಘಾಟ್ ಮೀಟಿಂಗ್ ಮಾಡಿದ್ದಾರೆ, 15 ಜನ MLAಗಳು ಅದನ್ನ ಸ್ಕಿಪ್ ಮಾಡಿದ್ರು. ಫಸ್ಟ್ ಆಘಾತ ಎದುರಾಯಿತು. 15 ಜನ ಅಲ್ವಾ ಅಂತ ಮಮತಾ ಬ್ಯಾನರ್ಜಿ ಸುಮ್ಮನಾದ್ರು, ಹುಷಾರಿಲ್ಲ ಇನ್ನೊಂದು ಮತ್ತೊಂದು ರೀಸನ್ಸ್ ಅನ್ನು ಕೊಟ್ಟಿದ್ರು. ಎರಡನೆಯದು ದೊಡ್ಡ ಗ್ಯಾದರಿಂಗು TMCದು, ಅದು ಅಂಬೇಡ್ಕರ್ ಪ್ರತಿಮೆ ಬಳಿ ಹೋರಾಟ, ಕೇಂದ್ರ ಸರ್ಕಾರದ ವಿರುದ್ಧ, BJP ಸರ್ಕಾರದ ವಿರುದ್ಧ, ಸುವೇಂದು ಅಧಿಕಾರಿ ವಿರುದ್ಧ, ಬುಲ್ಡೋಸರ್ ಆಕ್ಷನ್ ವಿರುದ್ಧ. ಅದಕ್ಕೆ ಹೆಚ್ಚು ಕಡಿಮೆ 50-48 ಜನ ಶಾಸಕರು ಕೈ ಕೊಡ್ತಾರೆ. ಆಗ TMCಗೆ ಇದು ಎರಡನೇ ಸಲ ಯಾವಾಗ ನಡೆಯುತ್ತಲ್ಲ, ಬಹಳ ದೊಡ್ಡ ಆತಂಕ ಶುರುವಾಗ್ಬಿಟ್ಟಿದೆ. ಅಷ್ಟು ಸಾಲದು ಅಂತ ಮಾಸ್ ರೆಸಿಗ್ನೇಷನ್, ತಳಮಟ್ಟದ ವರ್ಕರ್ಸು ರಿಸೈನ್ ಮಾಡ್ತಿದ್ದಾರೆ. ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲೆಲ್ಲಿ ಇವ್ರದ್ದು ಇದೆಯಲ್ಲ, TMC ಆಡಳಿತ ಇರುವಂಥ ಪ್ರದೇಶಗಳಲ್ಲೇನೆ ರೆಸಿಗ್ನೇಷನ್ ಆಗ್ತಾ ಇದೆ. 24 ಜನ ಕೌನ್ಸಿಲರ್ಸ್ ಪೈಕಿ 15 ಜನ ರಿಸೈನ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ನಾರ್ತ್ 24 ಪರಗಣದ ಯಾವುದದು ಕಂಚುರಾಪಾರ ಮತ್ತು ಹಲಿಸಾಹಾರ್ ಅನ್ನುವಂಥ 2 ಪ್ರದೇಶಗಳಲ್ಲಿ ಈ TMC ಕಂಟ್ರೋಲ್ಡ್ ಮುನ್ಸಿಪಾಲಿಟೀಸ್ ಅಲ್ಲೇ ರೆಸಿಗ್ನೇಷನ್ ಆಗ್ತಾ ಇದೆ. ಸೊ TMC ಹೆಂಗೆ ಅಂದರೆ ತಳಮಟ್ಟದಿಂದ ಹಿಡಿದು ಲೀಡರ್ಸ್ ಲೆವೆಲ್ ತನಕ, ಶಾಸಕರ ಲೆವೆಲ್ ತನಕ ಆಕ್ರೋಶವೇ ಸಿಡಿದಿದೆ. ಈಗ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಮಾಡಿದ ಮಿಸ್ಟೇಕಿಂದ ಹಿಂಗಾಯ್ತು, ನಾವು ಬೀದಿಲಿ ಬಿದ್ವಿ ಈಗ ಅನ್ನುವಂಥ ಆಕ್ರೋಶ, ಮತ್ತು ಪಕ್ಷದ ಒಳಗಡೆ ಯಾವ ಬಗೆಯ ಸ್ವಾತಂತ್ರ್ಯವೂ ಉಳ್ಕೊಂಡಿಲ್ಲ. ಇದೊಂದು ಪಕ್ಷವಾಗಿ ಸರಿಯಾದ ವ್ಯವಸ್ಥೆಯನ್ನು ಉಳಿಸ್ಕೊಂಡಿಲ್ಲ. ಮತ್ತು ಜನರ ಮೇಲೆ ಮಾಡಿದ ದೌರ್ಜನ್ಯ, ಇವರ ಎಕ್ಸ್ಟ್ರೀಮ್ ಓಲೈಕೆ ಎಲ್ಲನೂ ಕೂಡ ಈಗ TMC ಒಳಗಡೆ ಇದ್ದವರಿಂದನೇ ಹೊರಗಡೆ ಬರ್ತಿದೆ. ಏನೇನಾಯ್ತು ಅಲ್ಲಿ ಅಂತ ಸಿಕ್ಕಾಪಟ್ಟೆ ಆಕ್ರೋಶ ಸಿಡಿದಿದೆ. ಸೊ ಇಷ್ಟು ದಿನ TMC ಆಡಳಿತ ಇದ್ದ ಕಾರಣದಿಂದ ಏನೇನನ್ನ ಹಿಡಿದಿಟ್ಕೊಂಡಿತ್ತಲ್ಲ, ಏನೇನು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿರ್ಲಿಲ್ವಲ್ಲ, ಅದೆಲ್ಲ ಬ್ಲಾಸ್ಟ್ ಆಗಿರೋದೀಗ TMC ಒಳಗಡೆ. ಹಾಗಾಗಿ ಯಾವುದೇ ಸಮಯದಲ್ಲಿ, ಸದ್ಯದಲ್ಲೇ ಜೂನ್ ಅಷ್ಟೊತ್ತಿಗೆ ಬರ್ತಿರೋ ರಿಪೋರ್ಟ್ಸ್, ಆಗ್ತಿರೋ ಬೆಳವಣಿಗೆ, ಇದಾದ್ಮೇಲೆ ಅವ್ರು ಸಮಾಧಾನ ಮಾಡ್ತಾರಾ, ಏನೇನು ಮಾಡ್ತಾರೆ ನೋಡಬೇಕು. ಬಟ್ ಈಗ ಆಗ್ತಿರೋ ಬೆಳವಣಿಗೆ ನ್ಯಾಷನಲ್ ಲೆವೆಲ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತ ಕೇಳಿದ್ರೆ, ಎನಿ ಟೈಮ್ ಸ್ಪ್ಲಿಟ್ ಆಗಬಹುದು TMC, 50 ಜನ ಶಾಸಕರು ಕೈ ಕೊಡಬಹುದು ಅಂತ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮೇಜರ್ ಸೆಟ್ ಬ್ಯಾಕ್. ಹೈಕೋರ್ಟ್ ಕೌ ಸ್ಲಾಟರ್ ವಿರುದ್ಧ ಏನು ಅರ್ಜಿ ಹಾಕಿದ್ರಲ್ಲ ಮಹುವಾ ಮೊಯಿತ್ರಾ, ಮತ್ತು ಈದ್ ಬರ್ತಿದೆ ಬಕ್ರೀದು, ಆ ಟೈಮಲ್ಲಿ ಹಸು ಗೋಹತ್ಯೆ ಮಾಡಬಾರ್ದು ಅಂತ ನಿಷೇಧ ಹಾಕಿಬಿಟ್ಟಿದ್ದಾರೆ, ಕಂಡೀಷನ್ಗಳನ್ನು ಹಾಕಿಬಿಟ್ಟಿದ್ದಾರೆ ಸುವೇಂದು ಅಧಿಕಾರಿ ಸರ್ಕಾರ. ಅದನ್ನೆಲ್ಲ ಅನುಸರಿಸೋಕ್ಕಾಗಲ್ಲ, ಇಷ್ಟು ವರ್ಷಗಳ ಆಚರಣೆಯನ್ನು ಬ್ಯಾನ್ ಮಾಡ್ತಾರೆ ಅಂದರೆ ಇದು ಬಹಳ ಅನ್ಯಾಯ ಅಂತ ಮುಸಲ್ಮಾನರೆಲ್ಲ ಸಿಡಿದಿದ್ರು. ಅದ್ರ ಪರವಾಗಿ TMC ಅವರೆಲ್ಲ ಕೋರ್ಟ್ಗೆ ಹೋಗಿದ್ರು. ಆವಾಗ ಕೋರ್ಟ್ ಏನಂತ ಹೇಳಿದೆ, ಸುವೇಂದು ಅಧಿಕಾರಿ ಸರ್ಕಾರದ ಅಂದರೆ BJP ಸರ್ಕಾರದ ಆದೇಶವನ್ನು ನಾವು ಏನು ಹೋಲ್ಡ್ ಮಾಡಲ್ಲ. ಯಾಕಂದರೆ ಬಕ್ರೀದಲ್ಲಿ ಗೋಹತ್ಯೆ ಕಡ್ಡಾಯ ಅನ್ನೋ ನಿಯಮ ಇಲ್ಲ, ಧಾರ್ಮಿಕ ಆಚರಣೆ ಅಲ್ಲ ಅದು ನಿಮ್ಮದು. ಗೋಹತ್ಯೆ ಮಾಡದೇ ಇದ್ರೆ ನಿಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗುತ್ತೆ ಅಂತನೋ, ಅಥವಾ ಹಬ್ಬ ಆಚರಣೆಗೇನೋ ಸಮಸ್ಯೆ ಆಗುತ್ತೋ ಅಂಥದ್ದೇನೂ ಇಲ್ಲ. ಅದು ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಸೆಲೆಬ್ರೇಷನ್ನೇ ಅಲ್ಲ. ಯಾಕೆ ಅದನ್ನು ಕಡ್ಡಾಯ ಮಾಡಬೇಕು? ಇರಲಿ ಬಿಡಿ, ಕಂಟಿನ್ಯೂ ಮಾಡ್ತಾರೆ ಅವರು, ಸರ್ಕಾರ ಏನು ತಗೊಂಡಿದೆ ಅದನ್ನು ಮಾಡ್ಕೊಳ್ತಾರೆ ಅಂತ ಹೈಕೋರ್ಟ್ ಆದೇಶ, ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದು. ಈಗ ಗೋಹತ್ಯೆ ವಿಚಾರದಲ್ಲಿ ಅದು ಹೆಂಗೆ ಮಾಡಕ್ಕೆ ಬಿಡಲ್ವೋ, ನಾವು ಮಾಡೇ ಮಾಡ್ತೀವಿ ಅಂತ ಸವಾಲು ಹಾಕಿ ಹೊರಟಿದ್ದವ್ರಿಗೆ ಬಹಳ ದೊಡ್ಡ ಆಘಾತ ಆಗಿದೆ. ಕಾನೂನು ಬಲವೂ ಕೂಡ ಸುವೇಂದು ಅಧಿಕಾರಿ ಸರ್ಕಾರಕ್ಕೆ ಸಿಕ್ಕಿದೆ. ಒಂದು ಕಡೆ ಬುಲ್ಡೋಜರ್ ಆಕ್ಷನ್, ಅಕ್ರಮಗಳನ್ನು ಕಿತ್ತು ಬಿಸಾಕಿ ನೆಲಸಮ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಡೆಯಲ್ಲ ಇದೆಲ್ಲ ಬಂಗಾಳದಲ್ಲಿ ಅಂತ. ಮತ್ತೊಂದು ಕಡೆ ಅತಿ ದೊಡ್ಡ ದಶಕಗಳಲ್ಲೇ ಸಾಧ್ಯವಾಗದ್ದು ಫೆನ್ಸಿಂಗ್ ಶುರುವಾಗಿದೆ. ನಿನ್ನೆ ಫೆನ್ಸಿಂಗ್ ವರ್ಕ್ ಶುರುವಾಗೇ ಬಿಡ್ತು. 27 ಕಿಲೋಮೀಟರ್ BSF ಫೆನ್ಸಿಂಗ್ ಮಾಡೋಕೆ ಶುರು ಮಾಡಿದೆ. ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗಿದೆ. ಚಿಕನ್ ನೆಕ್ ಏರಿಯಾ ಇರಬಹುದು, ಮತ್ತು ಅಲ್ಲಿ BSF ಫೆನ್ಸಿಂಗ್ ಮಾಡೋ ಪ್ರಕ್ರಿಯೆ ಎಲ್ಲವೂ ಕೂಡ ಮೊನ್ನೆ ಆದೇಶ, ನಿನ್ನೆ ಕೆಲಸ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಬಾಂಗ್ಲಾದೇಶ ಭಾರತದ ಗಡಿ ಸೀಲ್ ಆಗ್ತಾ ಇದೆ, ಒಂದಿಷ್ಟು ಕಡೆ ಆಗೇ ಬಿಟ್ಟಿದೆ. ಸೊ ಯಾವತ್ತೋ ಮಾಡ್ತೀವಿ, ಭೂಮಿ ಕೊಟ್ಟರು, ವಶಪಡಿಸ್ಕೊಂಡ್ರು, ಕೆಲಸ ಶುರು ಆಯಿತು, ಇನ್ನೊಂದಾಯಿತು, ಇಲ್ಲ, ಕೆಲಸ ಶುರು ಆಗಿಬಿಟ್ಟಿದೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್
ಸಂಚಲನ ಸೃಷ್ಟಿ ಮಾಡ್ತಿದ್ದಾರೆ ಸುವೇಂದು ಅಧಿಕಾರಿ ತಮ್ಮ ಕೆಲಸದ ಮೂಲಕ ಮತ್ತು ಇಡೀ ಬಂಗಾಳದ ಚಿತ್ರಣವನ್ನೇ ಬದಲಿಸ್ತೀನಿ ಅಂತ ಹೊರಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಸುವೇಂದು ಅಧಿಕಾರಿ ಬರ್ತಾ ಇದ್ದಂಗೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಿರೋದು ಬಹಳ ದೊಡ್ಡದು. ಯಾಕಂದ್ರೆ ಇನ್ವೆಸ್ಟರ್ಸೇ ಬರ್ದಿದ್ದಂಗೆ ಆಗ್ಬಿಟ್ಟಿದ್ರು. ವೆಸ್ಟ್ ಬೆಂಗಾಲ್ ಅಂದ್ರೆ ಹೆಂಗಿದ್ದಿದ್ದು ಅದ್ರ ಇತಿಹಾಸನೇ ಬೇರೆ ತರ ಇದೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಒಂದು ದಶಕದ ಲೆಕ್ಕ ನೋಡಿದ್ರೆ ಇದ್ದವ್ರ ಕಾಲ್ ಕಿತ್ತರೂ ಅಲ್ಲಿ ಯಾರಿಗೂ ಬರೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಸೆಂಟ್ರಲ್ ಸ್ಕೀಮ್ಗಳು ಇಂಪ್ಲಿಮೆಂಟ್ ಆಗದೆ ಜನ ವಂಚನೆಗೊಳಗಾಗಿದ್ರು. ಆದರೆ ಈಗ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಿದೆ ಸರ್ಕಾರ ಚೇಂಜ್ ಆಗ್ತಿದ್ದಂಗೆ. ಸೊ ವೆಸ್ಟ್ ಬೆಂಗಾಲ್ ಚಿತ್ರಣ ಒಂದು ತಿಂಗಳಲ್ಲಿ ಹೆಂಗ್ ಚೇಂಜ್ ಆಗುತ್ತೆ ನೋಡಿ ಅನ್ನೋ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದರಲ್ಲಿ ಅರ್ಧ ಕೆಲಸನೂ ಕೂಡ ಮಾಡಿ ಮುಗಿಸೇ ಬಿಟ್ಟಿದ್ದಾರೆ ಸುವೇಂದು ಅಧಿಕಾರಿ. ಅದರ ನಡುವೆ TMC ಅಸ್ತಿತ್ವವೇ ಶೇಕ್ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.